ರಾಶಿ. ಸೊ ತುಲಾ ರಾಶಿಯ ಫುಲ್ ಮೂನ್ ಎನರ್ಜೀಸ್ ಯಾವ ತರ ಇರುತ್ತೆ ಅಂತ. ಸೊ ತುಲಾ ರಾಶಿ ನೋಡೋದಾದ್ರೆ ಸ್ವಲ್ಪ ಫಿನಾನ್ಷಿಯಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಒಂದು ಆರೋಗ್ಯದ ವಿಚಾರ ಇರ್ಬೋದು, ಅಥವಾ ನೀವು ಯಾರಿಗಾದ್ರು ಸಾಲ ಕೊಟ್ಟಿರ್ತೀರಾ ಅವರಿಂದ ಸಾಲ ಬರದೇ ಇರ್ತಕ್ಕಂಥದ್ದು, ಅಥವಾ ಮನಿ ಸ್ಟಕ್ ಆಗುವಂತಹ ಒಂದು ಸಾಧ್ಯತೆ ಇದೆ. ಅಂಡ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಆಗೋದು, ಅಥವಾ ಹಾಸ್ಪಿಟಲ್ಸ್ಗೆ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಈ ತರ ಸಿನಾರಿಯೋಸ್ ತುಂಬಾ ಇದೆ. ಅಂಡ್ ಬಿಸ್ನೆಸ್ ವಿಚಾರ ಅಂತ ಬಂದಾಗ, ಅಥವಾ ಕೆಲಸ ಕರಿಯರ್ ವಿಚಾರ ಅಂತ ಬಂದಾಗ ತುಂಬಾನೇ ಅದ್ಭುತ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಒಂದ್ ರೀತಿ ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ಓಕೆ ನನ್ಗೆ ಇದೇ ಜಾಬ್ ಬೇಕು, ನನ್ಗೆ ಹಿಂಗೆ ಇರಬೇಕು ಕರಿಯರ್, ಅಥವಾ ನನ್ ಬಿಸ್ನೆಸ್ ಗ್ರೋತ್ ಆಗ್ಬೇಕು ಅಂತ ತುಂಬಾ ಹಂಬಲಿಸ್ತಾ ಇರೋರ್ಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಂಡ್ ಫ್ಯಾಮಿಲಿ ಬಿಸ್ನೆಸ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಅವ್ರಿಗೂ ಸಹ ತುಂಬಾನೇ ಹಣಕಾಸಿನ ವಿಚಾರದಲ್ಲಿ ಒಂದು ಪ್ರಾಫಿಟ್ ಅಂತಕ್ಕಂಥದ್ದು ನೋಡ್ತೀರಾ. ಸೊ ಅಂಡ್ ಮೋರ್ ಓವರ್ ಸ್ವಲ್ಪ ಸಟಲ್ ಆಗಿರೋದು ಉತ್ತಮ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಎಲ್ಲಾ ಇದೆ, ಎಲ್ಲಾನು ನನಗೆ ಬರ್ತಾ ಇದೆ, ಅನುಕೂಲ ಆಗ್ತಾ ಇದೆ ಅನ್ನೋವಾಗ ಸ್ವಲ್ಪ ನೀವು ಓವರ್ವೆಲ್ಮ್ ಆಗಿ ಕೆಲವೊಮ್ಮೆ ದಾರಿ ತಪ್ಪುವಂತಹ ಒಂದು ಸನ್ನಿವೇಶಗಳು ಸಹ ಇರುತ್ತೆ. ಸೊ ಆದಷ್ಟು ಕಾಮ್ ಆಗಿರಿ. ಏನೇ ಲಾಸ್ ಬರ್ಲಿ, ಏನೇ ಪ್ರಾಫಿಟ್ ಬರ್ಲಿ, ಭಗವಂತ ಇದ್ದಾನೆ, ಭಗವಂತ ನೋಡ್ಕೋತಾನೆ ಅಂತ ಒಂದು ಮೈಂಡ್ ಸೆಟ್ ಇಂದ ನೀವು ನಿಮ್ಮ ಕೆಲಸನ ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗೋದ್ರಿಂದ ಅತ್ಯುತ್ತಮ ಫಲ. ಸೊ ಒಳ್ಳೇದಾಗ್ಲಿ.